ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚೆನ್ನಾಗಿದೆಯಲ್ವಾ? ನಂದು ಡಿ ಪಿನೂ ಇದೇ ಇರೋದು, ಬೆಣ್ಣೆ ಕೃಷ್ಣಂದು. ಇದು ನನಗೆ ಮೀಶೋದಲ್ಲಿ ಕಾಣಿಸ್ತು, ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವತ್ತೇ ನನಗೆ ಬಂದಿದ್ದು, ಹಾಗಾಗಿ ಇದ್ರ ಮುಂದೆನೇ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಪ್ರಮೋಷನ್ ತೊಗೊಳ್ತಾ ಇದ್ದೀನಿ, ವಿಡಿಯೋ ಚಾನಲ್ಗಳಿಗೆ ಪ್ರಮೋಷನ್ ಎಲ್ಲ ರೀತಿಲೂ ನಾನು ಪ್ರಮೋಷನ್ ತೊಗೊಳ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ನನಗೆ 9480384298 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಮಾಡಬೇಡಿ, ಕಾಲ್ ಬರಲ್ಲ, ಅದರಲ್ಲಿ ಬರೀ ವಾಟ್ಸಪ್ ಮಾಡಿ. ಪ್ರಮೋಷನ್ಗೆ ಮಾತ್ರ ಮಾಡಿ, ಬೇರೆ ಯಾವುದಕ್ಕೂ ಅಲ್ಲಿ ನಾನು ಫೋನ್ ತೆಗಿಯಲ್ಲ ನಾನು. ಯಾಕಂದರೆ ನನ್ನ ಟೈಮು ವೇಸ್ಟ್ ಮಾಡಬೇಡಿ, ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ. ಪ್ರಮೋಷನ್ಗಷ್ಟೇ ಅಲ್ಲಿ ಇದು ಮಾಡಿ. ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂದರೆ ನಾನೇನು ಅಲ್ಲಿ ರಿಪ್ಲೈ ಕೊಡೋಲ್ಲ, ಬೇಜಾರು ಮಾಡ್ಕೊಬೇಡಿ. ಇವಾಗ 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ ಆಗಬೇಕು. ಬೇಗ ಬೇಗ ಎಲ್ರದ್ದು ಮೊನಟೈಸ್ ಆಗಲಿ ಅಂತ ನಾನು ಕೃಷ್ಣನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾನು ಕೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ಚಾನಲ್ ಹೆಸರು ನೋಡಿ, ತೆಗೆದಿಟ್ಟಿದ್ದೆ, ಅದು ಹೋಗ್ಬಿಟ್ಟಿದೆ. ಶಶಿಕಲಾ ಹರೀಶ್ ಅಂತ ಹೇಳಿ ಇವ್ರ ಚಾನಲಲ್ಲಿ 224 ಸಬ್ಸ್ಕ್ರೈಬರ್ ಇದ್ದಾರೆ. 56 ವೀಡಿಯೋ ಹಾಕಿದ್ದಾರೆ. ತುಂಬ 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 ಚೆನ್ನಾಗಿ ಹಾಕಿದ್ದಾರೆ. ಏನೇನು ವೀಡಿಯೋ ಇದೆ ಅಂತೇಳಿ ಇವರು ಬರೀ ಸೀರಿಯಲ್ ಬಗ್ಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸೀರಿಯಲ್ ಬಗ್ಗೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಸೀರಿಯಲ್ ನೋಡೋಕ್ಕಾಗದೇ ಇರೋರು ಇವ್ರ ಚಾನಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಲಿ ರೆಸಿಪಿಗಳು ಹಾಕ್ತಾ ಇದ್ದಾರೆ ಅವರು. ರೆಸಿಪಿ ಚಾನಲ್ ಇದೆ, ಎಲ್ಲ ಇದೆ. ಇವಾಗ ಏನೇನಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು. ಇವಾಗ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಬೆಳೆದು ಬಿಡ್ತಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚಂತೂ ಪಟ್ಕೊಳ್ಳೋದು ಬೇಡ. ಒಂದು ಸಬ್ಸ್ಕ್ರೈಬರ್ ಅಷ್ಟೇ. ಅವ್ರನ್ನ ನಾವು ಸಬ್ಸ್ಕ್ರೈಬರ್ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ, ಒಂದು ವೀಡಿಯೋ ನೋಡಿ ಒಂದು ಸಬ್ಸ್ಕ್ರೈಬರ್ ಬಟನ್, ಒಂದು ಲೈಕು ಕೊಟ್ಟರೆ ಅವ್ರೇನೋ ನಾವೇನು ಕೋಟಿ ರೂಪಾಯಿ ಅವ್ರಿಗೆ ಕೊಡಲ್ಲ ಅಲ್ವಾ? ಬರೀ ಸಬ್ಸ್ಕ್ರೈಬರ್. ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಆದಾಗ ಸಬ್ಸ್ಕ್ರೈಬರ್ಗೆ ದುಡ್ಡಿತ್ತಂತೆ, ನನಗೆ ಯಾರೋ ಹೇಳಿದ್ದು. ಆದರೆ ಇವಾಗ ಸಬ್ಸ್ಕ್ರೈಬರ್ ಫ್ರೀ. ಯಾಕೆ ನಾವು ಮಾಡ್ಕೊಳ್ಬಾರ್ದು ಅಲ್ವಾ? ನಾವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಒಂದು ಮಾಡೋಣ ಅಲ್ವಾ? ಇವಾಗ ನಾವು ಯಾರಿಗಾದ್ರೂ ಒಂದು ಬಿಸ್ಕೆಟೋ ಬನ್ನೋ ಏನೋ ಕೊಟ್ಟರೆ ಅವ್ರಿಗೆ ಹೊಟ್ಟೆ ತುಂಬುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ. ಹೊಟ್ಟೆ ತುಂಬಿದಾಗ ಸಮಾಧಾನ ಆಗಿ ಆ ಬಿಸ್ಕೆಟ್ ಕೊಟ್ಟೋರು, ಬನ್ ಕೊಟ್ಟೋರು, ಏನೋ ಒಂದು ತುತ್ತು ಊಟ ಕೊಟ್ಟೋರು ಒಳ್ಳೇದಾಗ್ಲಪ್ಪ ಅಂತ ಮನಸ್ಸು ಹರಿಸುತ್ತೆ. ಅದೇ ಥರ ನಾವಿವಾಗ, ನನಗೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. 99,999 ಬೇಕಾಗಿರುತ್ತೆ, ಇನ್ನು ಒಂದೇ ಒಂದು. ಅದು ಯಾಕೆ ನೀವಾಗಿರಬಾರ್ದು? ನಾನು ನನಗಂತ ಹೇಳ್ತಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಸಬ್ಸ್ಕ್ರೈಬರ್ ಕೊಟ್ಟರೆ ಎಷ್ಟು ನಮಗೆ ಯೂಟ್ಯೂಬ್ ಮಾಡಿರೋರ್ಗೆ ಅನುಕೂಲ ಆಗುತ್ತೆ ಅಂದರೆ, ನಾವು ತೆಗೆದು ನೋಡ್ತಾ ಇರ್ತೀವಿ, ದುಡ್ಡು ಜಾಸ್ತಿ ಆಗುತ್ತಾ ಇಲ್ವಾ ಅನ್ನೋದು ನಾವು ಗಮನಿಸಲ್ಲ. ಎಷ್ಟಾಯಿತು ಸಬ್ಸ್ಕ್ರೈಬರ್ ಅಂತ ನೋಡ್ತಾ ಇರ್ತೀವಿ. ಅದೇನಾದರೂ ಒಂದು ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇ ಯಾರಾದರೂ ಅನ್ಸಬ್ ಮಾಡಿಬಿಟ್ರೆ ಅಂದರೆ ಎಷ್ಟು ಬೇಜಾರಾಗುತ್ತೆ. ಒಂದು ಸಬ್ ಹೊರಟೋಯ್ತಾ ಅಂತ ಅನಿಸುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರದ್ದು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಂದಂತಲ್ಲ, ಪ್ರತಿಯೊಬ್ಬರದ್ದು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಲೈಕು ಮುಖ್ಯ ಆಗುತ್ತೆ, ಕಮೆಂಟು ಮುಖ್ಯ ಆಗುತ್ತೆ, ನಮಗೆ ಸಬ್ಸ್ಕ್ರೈಬರು ಮುಖ್ಯ ಆಗುತ್ತೆ. ಇವಾಗ ಬೇರೆ ಭಾಷೆದು ಚಾನಲ್ ಎಲ್ಲ ಗಮನಿಸಿದ್ರೆ ನೀವು ಎಷ್ಟು ಕಮೆಂಟ್ಸ್ಗಳಿರುತ್ತೆ. ನಮ್ಮ ಕನ್ನಡದವ್ರಿಗೆ ಕಮೆಂಟ್. ಯಾಕೆ ಕನ್ನಡ ನಿಮಗೆ ಓದಕ್ಕೆ ಬರಲ್ವಾ? ಇಂಗ್ಲೀಷ್ ಓದಕ್ಕೆ ಬರಲ್ವಾ? ಯಾವುದಾದ್ರೂ ಒಂದು ಭಾಷೆ, ನೀವು ಯಾವ ವಿಡಿಯೋ ನೋಡ್ತಿರಲ್ಲ ಆ ಭಾಷೆಯಿಂದ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ತುಂಬ ಜನ ಕಮೆಂಟ್ ಇಷ್ಟಿದೆಯಾ, ಇದರಲ್ಲಿ ಏನು ವಿಡಿಯೋ ಇಷ್ಟು ಚೆನ್ನಾಗಿದೆಯಾ, ಕಮೆಂಟ್ ಇಷ್ಟೊಂದು ಬಂದಿದೆಯಲ್ಲ ಅಂತಲೂ ಓಪನ್ ಮಾಡ್ತಾರೆ. ಕಮೆಂಟ್ ನೋಡಿನೂ ಓಪನ್ ಮಾಡ್ತಾರೆ, ಲೈಕ್ ನೋಡಿ ಓಪನ್ ಮಾಡ್ತಾರೆ. ನೀವು ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ, ಹಾಗೆ ಎಲ್ಲರೂ ಲೈಕ್ ಕೊಟ್ಕೊಂಡು ನೋಡಿದ್ರೆ ಏನಾಗುತ್ತೆ, ತುಂಬ ಲೈಕ್ ಇದ್ದರೆ 1000-2000 ಲೈಕ್ ಇತ್ತು ಅಂತಂದರೆ, ಏನು ಇಷ್ಟೊಂದು ಲೈಕ್ ಇದೆ ಅಂತಲೇ ವಿಡಿಯೋದಲ್ಲಿ ಏನೋ ಇರುತ್ತೆ ಅಂತಲೂ ಜನ ಓಪನ್ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಶಶಿಕಲಾ ಅವ್ರದ್ದು ವಿಡಿಯೋದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಶಶಿಕಲಾ ಹರೀಶ್ ನೋಡಿ, ಇವ್ರ ಚಾನಲಲ್ಲಿ 224 ಸಬ್ಸ್ಕ್ರೈಬರ್ ಇದ್ದಾರೆ. 56 ವೀಡಿಯೋ ಹಾಕಿದ್ದಾರೆ. ಬರೀ ಸೀರಿಯಲ್ ಬಗ್ಗೆನೂ ಹಾಕಿದ್ದಾರೆ, ಅಡುಗೆ ಮಾಡಿದ್ದಾರೆ, ಪ್ರತಿಯೊಂದು ಇದೆ ನೋಡಿ. ಸೀರಿಯಲ್ ನಿಮಗೆ ಹೊರಗಡೆ ಇದ್ರಿ, ಮನೇಲಿ ನೋಡೋಕ್ಕಾಗಲಿಲ್ಲ ಅಂದರೆ ಇವ್ರ ಚಾನಲಲ್ಲಿ ನೋಡಿಕೊಂಡು ನೀವು
ಖುಷಿ ಪಟ್ಕೊಳ್ಬೋದು. ಒಬ್ರೊಬ್ರಿಗೆ ಸೀರಿಯಲ್ ತುಂಬ ಅಂದರೆ ತುಂಬ ಇದಾಗೋಗ್ಬಿಟ್ಟಿರ್ತಾರೆ, ಅಯ್ಯೋ ನೋಡದೇ ಇದ್ದರೆ ಆಗಲ್ಲಪ್ಪ, ಇವತ್ತು ಏನಾಯಿತು, ಅವ್ರು ಬಂದರು ಇವ್ರು ಬಂದರು ಅಂತ ಸೀರಿಯಲ್ ಬಗ್ಗೆನೇ ಇರುತ್ತೆ. ಆವಾಗ ನೀವು ಇವರು ಚಾನಲಲ್ಲಿ ನೋಡ್ಕೊಳ್ಬೋದು. ಚಿಕನ್ ಬಿರಿಯಾನಿನೂ ಮಾಡಿದ್ದಾರೆ, ಅಡುಗೆದು ಹಾಕಿದ್ದಾರೆ. ಮತ್ತು ಸೀರಿಯಲ್ ಬಗ್ಗೆ ಪುಟ್ಟಕ್ಕನ ಮಕ್ಕಳು ಬಗ್ಗೆನೇ ತುಂಬ ಇದೆ ನೋಡಿ. 1 ಮಂತ್ ಆಗಿದೆ ಅಷ್ಟೇ ಇವ್ರ ಚಾನಲ್ ಶುರು ಮಾಡಿ, 1 ಮಂತ್ ಆಗಿದೆ ಅಷ್ಟೇ. ನನ್ನ ಮೊದಲ ವಿಡಿಯೋ ನನ್ನ ಬಗ್ಗೆ ಕಿರು ಪರಿಚಯ ಅಂತೆ, ನೋಡೋಣ, ಕೇಳಿಸ್ಕೊಳ್ಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾರು, ನನ್ನ ಬಗ್ಗೆ ಏನು, ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಶಶಿಕಲಾ, ನಾನು ಹೌಸ್ ವೈಫ್. ಈ ಮದುವೆ ಆಗಿದೆ, ನಾನು ಹೌಸ್ ವೈಫ್. ನನಗೆ 1 year 8 months ಒಬ್ಬ ಮಗ ಇದ್ದಾನೆ. ನನಗೆ ತುಂಬ ಒಂದು ಆಸೆ ಇತ್ತು, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು, ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂತ. ಎಲ್ಲರೂ ಹೇಳ್ತಾರಲ್ಲ, ಯೂಟ್ಯೂಬಲ್ಲಿ ಅದನ್ನು ತಗೊಂಡೆ ಇದನ್ನು ತಗೊಂಡೆ, ಅಷ್ಟು ಸ್ಯಾಲ್ರಿ ಬಂತು, ಇಷ್ಟು ಬಂತು ಅಂತ. ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿರೋದ್ರಲ್ಲಿ ನಾನು ಒಬ್ಬಳು. ಫಸ್ಟ್ ಟೈಮ್ ವಿಡಿಯೋ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು, ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಅದು ನಮ್ಮದು ಹಳ್ಳಿ ಆಗಿರೋದ್ರಿಂದ ನಾನು ನಮ್ಮ ಹಳ್ಳಿ ಜನ ಹೇಗಿರ್ತಾರೆ, ಹೇಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಮ್ಮ ಲೈಫ್ ಸ್ಟೈಲ್, ಟ್ರಾವೆಲಿಂಗು, ಕುಕ್ಕಿಂಗು ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟು ಮತ್ತು ಎನ್ಕರೇಜ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿದರೆ ನಮ್ಮ ಬೇರೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ಚೆನ್ನಾಗಿ ಮಾತಾಡಿದ್ದಾರೆ. ಶಾರ್ಟ್ಸು ಅಷ್ಟೇ ಚೆನ್ನಾಗಿದೆ ನೋಡಿ. ನಮಗೆ ಒಂದೊಂದ್ಸರಿ ಕಾಪಿ ರೈಟ್ ಬಂದುಬಿಡುತ್ತೆ ಸೀರಿಯಲ್ಗಳ ಬಗ್ಗೆ ನೋಡಿ. ತುಂಬ ಸೀರಿಯಲ್ ಎಲ್ಲದ್ರ ಬಗ್ಗೆನೂ ಇದೆ. ಪುಟ್ಟಕ್ಕನ ಮಕ್ಕಳದ್ದೇ ಜಾಸ್ತಿ ಇದೆ ಇವ್ರ ಸೀರಿಯಲೇ ಜಾಸ್ತಿ ಇದೆ ಇವ್ರ ಚಾನಲಲ್ಲಿ ನೋಡಿ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಶಶಿಕಲಾ ಹರೀಶ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ. ವಿಡಿಯೋಗೆ ಒಂದು ಖುಷಿಯಾಗಿ ಕಮೆಂಟ್ ಮಾಡಿ. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.